ಮಾತಾಡಿ ನಿಮ್ಮ ಅಭಿಪ್ರಾಯ, ಅವರ ಅಭಿಪ್ರಾಯ, ಅವ್ರದ್ದು, ನಿಮ್ಮ ಅಭಿಪ್ರಾಯ, ನಿಮ್ಮದು. ತಮ್ಮ ಹೆಸರು? ಸುರೇಶ್ ಅಂತ. ಯಾವ ಊರವರು? ಇದೇ ಊರು ಬಾಜಿಮಂಗ್ಲ. ಇಲ್ಲಿ ಬಿಜೆಪಿಯಿಂದ ಇವರು ಬಾಲರಾಜ್ ಅವ್ರು ನಿಲ್ತಾ ಇದ್ದಾರೆ. ಬಿಜೆಪಿನೇ ಸರ್ ನಾವು. ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್ ನಿಲ್ತಾರೆ. ಇಲ್ಲ ಸರ್, ನಮಗೆ ಅದೇನು ಅಷ್ಟು ಹೇಳ್ತಾ ಇದ್ರೆ ಕರೆಕ್ಟಾಗಿ ಬಿಜೆಪಿನೇ ಬರಬೇಕು ಅಂತ. ನಾವು ಬಿಜೆಪಿನೇ ಬರಬೇಕು, ಮೋದಿನೇ ಬರಬೇಕು ಸರ್ ನಮಗೆ. ಅದೇನು ಮೆಚ್ಕೊಂಡ್ಬಿಟ್ಟಿದ್ದೀರಾ? ಮೋದಿ ಇಡೀ ಇದಕ್ಕೆ ದೇಶಕ್ಕೆ ಉಪಕಾರ ನಮಗೆ. ಕೆಲಸ ಮಾಡಿದ್ದಾರೆ. 10 ವರ್ಷ. ಅಲ್ಲ, ಅವರೆಲ್ಲ ದುಡ್ಡು ಕೊಡ್ತೀನಿ ಅಂದ್ರು. ಸರ್ ದುಡ್ಡು ಯಾರು ಕೊಡ ಹೇಳಿದಾರು ಸರ್? 15 ಲಕ್ಷ ಕೊಡ್ತೀವಿ. ಬೇಡಿ ಸರ್ ದುಡ್ಡು ಬೇಡಿ ನಮಗೆ. ದುಡ್ಡು ಬೇಕಿಲ್ಲ, ಕೆಲಸ ಆಗಲಿ, ಕೆಲಸ ಆಗಬೇಕು, ಡೆವಲಪ್ಮೆಂಟ್ ಮಾಡಿ, ಅಭಿವೃದ್ಧಿ ದೇಶ ಆಗ್ತದೆ. 10 ವರ್ಷದಿಂದ ಅಭಿವೃದ್ಧಿ ಆಗದೆ ಸರ್ ಮೋದಿ ತಗೊಂಡು. 10 ವರ್ಷದಿಂದ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರಲ್ಲ, ಅವ್ರು ಮಾಡಿಲ್ವ? ಅವರು ಸ್ವಲ್ಪ ಮಾಡೋ ಇಷ್ಟೇನಿಲ್ಲ, ಅವರು ಸ್ವಲ್ಪ ಮಾಡವ್ರೆ, ಅವರು ಪರವಾಗಿಲ್ಲ. ಮೋದಿಯವರು ನಾವು ಮೋದಿಯವರಿಗೆ ಓಟು. ಅವ್ರಿಗಿಂತ ಚೆನ್ನಾಗಿ ಮಾಡ್ಕೊಂಬತ್ತವ್ರೆ. ಮಾಡ್ಕೊಬತ್ತಾ ಇದ್ದಾರೆ. ಅಲ್ಲ, ರೈತರಿಗೆ ಅನುಕೂಲ ಆಗಿದ್ದ ಮೋದಿ ಅವ್ರು ಬಂದು? ಹ್ಞೂ ಸರ್, ರೈತರಿಗೆ ಅನುಕೂಲ ಆಗಿದೆ ಮೋದಿ ಅವ್ರು ಬಂದ. ಸಿದ್ದರಾಮಯ್ಯವ್ರು ನಾವು 2,000 ಕೊಡ್ತೀವಿ. ಯಾರಿಗೆ ಸರ್? ನಾವು ಕೂಡ ಹೇಳಿದ್ವಿ ಅವರು, ಸಿದ್ದರಾಮಯ್ಯನವರು 2,000 ಕೊಡ್ತೀವಿ ಅಂತ. ಮೋದಿ ಅವರೇನು ದುಡ್ಡು ಕೊಡಲ್ಲ, ನಾವು ಕೊಡ್ತಾ ಇದೀವಿ. ಬೇಡಿ ಸರ್, ನಮಗೆ ದೇಶಕ್ಕೆ ಮೋದಿಯವರೇ ನಮಗೆ ಇದು ಬೇಕು. ಈಗ ಅವರು 2,000 ಕೊಟ್ಟಿರೋದ್ರಿಂದ ಖರ್ಚಿಗೆ ಆಯ್ತಲ್ಲ ದುಡ್ಡು. ಬೇಡಿ ಸರ್, ಅದು ಬೇಡಿ ಸರ್, ಬೇಡ ಅಂತಾನ. ಆಮೇಲೆ ಇನ್ನೊಂದು ಸರ್, ನಾವು ಕೊಡೋದ ಆಮೇಲೆ ಈಗ 2,000 ರೂಪಾಯಿ ಕೊಡ್ತಾವ್ರಲ್ಲ, ನಮ್ಮ ಹೆಂಡ್ತಿ ನಮ್ಮ ಮಾತನ್ನೇ ಕೇಳಲ್ಲ. ಬಸ್ ಫ್ರೀ, 2,000 ರೂಪಾಯಿ ಫ್ರೀ, ಎಲ್ಲ ಫ್ರೀ. ನಿನ್ನ ಮಾತೇನು ಕೇಳೋದು? ಬಿಟ್ಕೊಂತಾಳೆ. ಎಲ್ಲರೂ ಬಸ್ ಚಾರ್ಜು ಕೇಳಂಗಿಲ್ಲ, ಏನು ಕೇಳಂಗಿಲ್ಲ. ಹಿಂಗೆ ನಮಗೆ ಟೈಮ್ ಊಟಿಲ್ಲ, ಎಲ್ಲ ಎದ್ಬಿಡ್ತಾವ್ರೆ ಸರ್. ಮಾತಾಡಿದ್ರೆ ಗಾಂಚಾಲಿ ಹೊಡೆದ್ರೆ ನಾವು ಅಂತ ಬೇಕಿಲ್ಲ ಸರ್. ಅದು ನಿಮ್ಮಂಗಲ್ಲ ನಾವೇನು ಬದುಕಂಗಿಲ್ಲ. ಬದುಕಂಗಿಲ್ಲ ಸರ್. ಅಲ್ಲ, ಅದು ಒಂಥರ ಚೆನ್ನಾಗಿ ಆಯ್ತಲ್ಲ. ಈಗ ನಿಮ್ಗೆ ಸ್ವಲ್ಪ ಈಗ ದುಡ್ಡು ಕಸ ಕೊಡೋಗಿಲ್ವಲ್ಲ, ಎಲ್ಲ ಅನುಕೂಲ. ಬೇಡಿ ಸರ್, ಆ ದುಡ್ಡು ಕೊಡೋದು ಬೇಡಿ. ನಾವು ಕೂಲಿ ಮಾಡಿ ನಾನು ಎಡ್ತಿ ಕೊಡೋಣ ಸರ್. ಅದು ಬಿಗಿಯಾಗಿದ್ದದ ಮನೇಲಿ ಸಂಸಾರ. ಇವರೆಲ್ಲ ಕಾಂಗ್ರೆಸ್ ಸರ್ಕಾರದವರು ದಿವಾಳಿ ಹೇಳಿಸ್ಬಿಟ್ಟು ಇಡೀ ದೇಶನೇ ಇದು ಮಾಡ್ತಾವ್ರೆ. ಅಲ್ಲ, ಕೊಡ್ತಾ ಇರೋ 2,000 ನಿಮ್ದೇ ತಾನೆ? ನಮ್ಮದೇ ಸರ್. ಅದು 28 ರೂಪಾಯಿಲಿ 5 kg ಅಕ್ಕಿ ಕೊಡ್ತಾವ್ರೆ ಸರ್ ಮೋದಿ. ಅಕ್ಕಿ ಚೆನ್ನಾಗಿದೆ. ನಾನು ಮೈಸೂರಲ್ಲಿ ತಗೊಂಬಂದೆ. ಮಾಲಿನಿಂದ ಕೊಡ್ತಾ ಇದ್ದಾರೆ. ಊಟ ಉಣ್ಬೋದು, ಹೊಟ್ಟೆ ಚೆನ್ನಾಗಿದೆ ಅಕ್ಕಿ. ಹೊಟ್ಟೆ ಊಟ, ಮೈ ತುಂಬ ಬಟ್ಟೆ, ಆರೋಗ್ಯ ಭಾಗ್ಯ. ಇನ್ನೊಂದು ಸರ್, ಈಗ ಸರ್ಕಾರ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ನಾವು ಕೊಡ್ತೀವಿ ಅಂತ ಹೇಳ್ತಾವ್ರೆ ಕಾಂಗ್ರೆಸ್. ಇಲ್ಲ ಸರ್, ಮೋದಿ ಕೊಡ್ತಾ ಇರೋದು. ಇವರು ದುಡ್ಡು ಕೊಡ್ತಾವ್ರೆ 170 ರೂಪಾಯಿ. ಅದು ಒಂದೊಂದು ತಿಂಗಳು ಕೊಟ್ಟರು ಇಲ್ಲ. ದುಡ್ಡು ಅವರು ಯಂಗ್ಸ್ರೇಸ್ಗೆ ಕಳಿಸ್ತಾರೆ ಅವರು. ಅದೇನು ಪ್ರಯೋಜನ ಇಲ್ಲ. ತಗೋಬಾ ಅಕ್ಕಿ ನೀನು ಹೋಗಿ. 170 ರೂಪಾಯಿ ಕೊಡ್ತೀನಿ 5 kg ಅಕ್ಕಿ ತಂದ್ಬಿಡಪ್ಪ ಅಂದ್ರೆ ಯಾರು ತರಲ್ಲ ಸರ್. ಕೊಡೋದು ಇಲ್ಲ ಅವರು. ಹಿಂಗಾಗದೆ ಸರ್. ನಮಗೆ BJP ಸರ್ಕಾರ ಬೇಕು. ಮೋದಿ ಇನ್ನೂ 20 ವರ್ಷ ದೇಶದಲ್ಲಿ ಇರಲಿ ಸರ್. ಅವರೇ ಇರಲಿ. ವಯಸ್ಸಾಯ್ತು ಸಾಕು ಅಂದ್ರೆ ನಮಗೆ BJP ಸರ್ಕಾರ ಬೇಕು. BJP ಸರ್ಕಾರ. BJP ಅವರು ಇದ್ರೆ ಕೆಲಸಗಳು ಆಯ್ತವೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಕೇಂದ್ರದಲ್ಲಿ BJP ಅವರು. ನಮಗೆ BJP ಬೇಕು. ನಮ್ಗೇನು ಗೊತ್ತಾಗಲ್ಲ. ಓಟ್ ಹಾಕ್ತಾ ಇದ್ದಾರೆ ತಾನೆ? ಬಿಜೆಪಿಯಿಂದ ಬಾಲರಾಜು ಶಾಸಕರು ಆಗಿದ್ರು ಮೊದಲು, ಅವ್ರಿಗೆ ಹಾಕ್ತೀವಿ. ಈಗ ಕಾಂಗ್ರೆಸ್ಸಿಂದ ಆಗಲ್ಲ. ನಾವು ಮಾದೇವಪ್ಪನ ಮಗ ಗೊತ್ತಿಲ್ವಾ ನಿಮ್ಗೆ? ಗೊತ್ತು. ಅದೇನು ನಾವೆಲ್ಲ ತಿಳ್ಬೇಕೆಲ್ಲ ಹೊಲ ಉತ್ಕೊಂಡಿದ್ದವರು. ಅಲ್ಲ, ಮಾದೇವಪ್ಪನ ಗೊತ್ತಲ್ಲ ನಿಮ್ಗೆ? ಮಾದೇವಪ್ಪ ಗೊತ್ತು. ಇಲ್ಲೆಲ್ಲ ಪರಿಚಯ. ಹಾಕೋದಿಲ್ಲ ನೀವು? ಒಪ್ಪದಿಲ್ವಾ? ಎಲ್ಲ ಬಿಜೆಪಿ. ಅಲ್ಲ, ಅವ್ರನ್ನ ಒಪ್ಪದಿಲ್ವಾ ನೀವು ಅಂತ? ಯಾವಾಗ ಏನಿದೆ ಅವರು ಜನಕ ಬರೀದ್ ನೋಡಿ. ಅವ್ರು ಬರದ್ನಾಗಿ ಮಳೆ ಇಲ್ಲ. ಜನಕ್ಕೆಲ್ಲ ಓದಿ ಕೊಲ ಬಂದಿದೆ. ಈಗ ದನ ಕಡೆಗೆ ಗೊತ್ತಿಲ್ಲ ನೋಡಿ. ಈಗ ಇಷ್ಟೊಂದು ಮಳೆ ಹೋಯ್ತಿದ್ದು, ಜೋಳ ಬಿತ್ತಿದ್ದು, ಏನು ಇಲ್ಲ. ಇರೋ ಹೊಲನು ಕಿತ್ಕೊಂಡ್ರು ಮೂಡದವರು. ತೂಕುಡ್ಸ್ ಕೂತವ್ರೆ ಇಲ್ಲಿ ನಮ್ಮೂರ್ಲಿ. ಈಗ ಕಷ್ಟ. ಈಗ ಬಾರಿ ಮಳೆ ಗಿಳ ಏನಾದ್ರು ಇನ್ನೊಂದು ತಿಂಗಳು ಏನಾದ್ರು ಬರ್ನಿಲ್ಲ ಅಂದ್ರೆ ಎಲ್ಲ ಕೂಲಿಗೆ ಹೋಗೋಲ್ಲ ನಮ್ಮೂರ್ಲಿ. ಏನು ಮಾಡೋದ್ರಿಂದ ಭಾರಿ ಕಷ್ಟ ಅದ ಬಿಡಿ. ಈಗ ಇವರು ಸುನಿಲ್ ಬೋಸ್ ಅವ್ರು ಕೆಲಸ ಮಾಡಲ್ವಾ? ಏನು ಕೆಲಸ ಮಾಡಿದ್ರು ಸರ್? ನಿಮಗೂ ಕೆಲಸ ಇಲ್ಲ. ಕಾಂಗ್ರೆಸ್ನವರು ಏನು ಬೇಕಾಗಿದೆ ಅದೇ. ಅವ್ರಿಗೆಲ್ಲ ಹೆಂಗಸ್ಗಳಿಗೆಲ್ಲ ದುಡ್ಡು ಕೊಟ್ಟಿವಿ ಅಂದ್ಬಿಟ್ಟು ಬದುಕ ಬಿಟ್ಟು ಅಂತ ಸುಮ್ಮ ಹೋಯ್ತಾ ಅವ್ರ ಅಟ್ಲಿ ಇಟ್ಟು ಮಾಡೋದು ಬಿಟ್ಬಿಟ್ಟು ನಾವು ಬೋಯ್ತೀವಿ. ಏನು ಬೇಡ ಸುಮ್ಮ ಅಟ್ಲಿರಿ ಅಂತ ಕೇಳಲ್ಲ. ಬಿಟ್ಟಿ ಬಸ್ಸು ಅನ್ನೋದು ಹೋಯ್ತಿರೋದು. ಬಿಟ್ಟಿ ಬಸ್ಸು ಅನ್ನೋದು ಮಾದೇವ್ರ ದೇವಸ್ಥಾನಕ್ಕೆ ಹೋದ ಕಾಲನೇ ಕಂಡ್ರಿಲ್ಲ. ಎಲ್ಲ ಒಮ್ಮೆಗೆ ಹೋಯ್ತು. ಈಗ ಒಳ್ಳೆ ಪಕ್ಕದೂರಾಗಿದೆ. ನಡೆಯದಾಗ ಹೋಯ್ತು ಬರೋ ಬಿಟ್ಟಿ ಬಸ್ಸು. ಕಾಸು ಕೊಡೋದಾಗಿದ್ರೆ ಲೈ. ಏನು ಮಾಡಿದ್ರಿ? ಇಂಥ ಕಾಲ ಬಂದ್ಬಿಟ್ಟೋದು. ಈಗ ಭಾರಿ ಕಷ್ಟ ಹೇಳಿ. ಆದ್ರೆ ಮೋದಿ ಭಾರಿ ಚೆನ್ನಾಗಿ ಮಾಡೋರ. ಎಲ್ಲಿಯ
ಕಾಶಿ ಅಯೋಧ್ಯ ಅಯೋಧ್ಯಕ್ಕೆ ಹೋಗಿದ್ದೀನಿ ನಾನು. ಹೋಗಿದ್ರಾ? ಹೋಗಿದ್ದು ಬಂದೀನಿ. ಅಯೋಧ್ಯಕ್ಕೆ ಹೋಗಿದ್ದಿ, ಕಾಶಿಗೆ ಹೋಗಿದ್ದಿ. ಅಲ್ಲಿ ಶಂಕರ ಮಠ ಅಂತದ 2 ಮೈ ಊಟ ಹಾಕಿದ್ರು ನಮ್ಗೆ. ಬನ್ನಿ ಇನ್ನೊಂದ್ಸರಿ ಅಂದ್ರು. ಬರಾಕ ಸ್ವಾಮಿಗಳಿಗೆ 100 ಕೊಟ್ಟು ಅಡ್ಡ ಬಿದ್ದು ಬಿದ್ಬಿಟ್ಟು ಇನ್ನೊಂದ್ಸರಿ ಬನ್ನಿ ಸರ್ ಅಂದ್ರು. ಬರ್ತೀವಿ ಸರ್. ಚೆನ್ನಾಗಿದೆ ಅಯೋಧ್ಯ. ಅಯೋಧ್ಯ ಅಂತ ಕಟ್ಟಿ ಹೆಂಗದ ಚೆನ್ನಾಗಿ ಈಗ ಹೊಸ್ತ ಕಟ್ಟೋರು ಸಹ. ನಾವು ಆಗ ಹೋಗಿದ್ದೆ ಕಿತ್ತಾಕ್ಬಿಟ್ಟಿದ್ರು. ಈಗ ಹೊಸ್ತ ಚೆನ್ನಾಗಿ ಮಾಡೋರು. ಮೋದಿ ಇಂಡಿಯಲ್ಲಿ ನಡೆದಿರೋದು ಇಂಡಿಯರ್ ಎಲ್ಲೆಲ್ಲಿ ಬಿದ್ದೋದು ಹೆಣ್ಣು ಎತ್ಕೊಂಡು ಸುಡ್ತಾರ. ನೋಡ್ಕೊಂಡ್ ಬಂದು ಅಲ್ಲ ಎಲ್ಲ ಕ್ಲೀನ್ ಆಗಿ ಇಟ್ಟಿದಾರ. ಅಂತಪ್ಪ ಅಂತವೆಲ್ಲ ಭಾರಿ ಸಿಸ್ಟಮು. ನೀರ್ ಮುಳ್ಗಕ ಹೆಂಗಸ್ರು ಮಕ್ಳಿಗೆ ಭಾರಿ ಅನುಕೂಲ ಮಾಡವ್ರು. ನಾನು ನೋಡಿದ್ವಿ ಶಾಲೆ 2 ದಿನ ಇದ್ದು. ಅಂದ್ರೆ ಹೇಳ್ದಂಗ್ ಮಾಡವ್ರ ಇವರು ಚೆನ್ನಾಗ್ ಮಾಡವ್ರು. ಮೋದಿ ಇಂಡಿಯಾ ಆಗಿರೋದು ಅದು. ಸ್ವಚ್ಛ ಭಾರತ್ ಅಂತಾರಲ್ಲ, ನಾವು ನೋಡಿಲ್ಲ. ಅಲ್ಲಿ ನಾವು ಹೋಗಿದ್ದೇವೆ ಅಲ್ಲಿಗೆ. ನೀವು ನೋಡಿರೋರ್ನ ಕೇಳ್ತಾ ಅಲ್ಲಿ ಕಾಶಿಗೆ ಹೋಗಿದ್ದ ನಿಜ. ನಾವು ನೋಡ್ಕೊಂಡ್ ಬಂದು 5,000 ಅದು ಕೊಟ್ರು. ಹೋಗಿದ್ ಬಂದವ್ರಿಗೆ 500 ಅದು ಕೊಟ್ರ. ಪರವಾಗಿಲ್ಲ ಅವೆಲ್ಲ ಮಾಡುದು. ಹಾಗಾದ್ರೆ ಈಗ ಬಿಜೆಪಿ ಬರ್ಬೇಕು. ಹಾಗಾದ್ರೆ ಬಿಜೆಪಿ ಬಂದ್ರೆ ಅನುಕೂಲ. ಮೋದಿ ಮೆಚ್ಕೊಂಡಿದ್ದಾರೆ. ನಮ್ಮವೆಲ್ಲ ಹಾಕಿ ಯಾರೇನೋ ನಾವು ಹಾಕದೆ ಬಿಜೆಪಿಗೆ. ಅಲ್ಲ 73 ವರ್ಷ ಆಗೋಯ್ತು ಮೋದಿ ಅವ್ರಿಗೆ, ಸಾಕು ಬೇರೆಯವ್ರಿಗೆ ಕೊಡ. ಹಂಗಾಗಲ್ಲ, ಇನ್ನೂ ಇರ್ಲಿ ಅವರೇ, ಹಂಗೆ ಅವರೇ ಇರ್ಲಿ ಅಂತ ಹೇಳೋದು ನಾವು ಇವತ್ತು. ಕೆಲವ್ರೆ ಸಾಕು ವಯಸ್ಸಾಯ್ತು ಇಳಿಸ್ಬಿಡ್ರಿ. ಇಳಿಯಕ್ಕಾಗಲ್ಲ, ಇರ್ಲಿ ಇನ್ನೂ ಅವ್ರು ಗಟ್ಟಿಯಾಗಿರೋ ಗಂಟುವ ಅವ್ರಿಗೆ ಹಾಕೊಂಡ್ ಹೋಗಿ. ಅವ್ರಿಗೆ ಇದು ಯಡಿಯೂರಪ್ಪನವ್ರು ಬಿಜೆಪಿಗೆ ಅವರು. ಅಕಸ್ಮಾತ್ ಈಗ ಮೋದಿ ಅವರು ಹೋದ್ರೆ ಇನ್ಯಾರು ಬಂದಾರೋ ನಮಗೆ ಅದು ಗೊತ್ತ. ಯೋಗಿ ಆದಿತ್ಯನಾಥ್ ಅಂತ ಹೆಸರು ಹೇಳ್ತಾರೆ. ಯಾರು ಅವ್ರಿಗೆ ಗೊತ್ತಿಲ್ಲ ನಮಗೆ. ಸ್ವಾಮೀಜಿ ಒಬ್ರು ಇದು ನಾವು ನೋಡಿಲ್ಲ. ಮೋದಿ ಮಾತ್ರ ನೋಡಿವಿ. ಕಾಶಿಗೂ ಹೋಗಿದ್ದು ಎಲ್ಲ ನೋಡ್ಕೊಂಡ್ ಬಂದ್ವಿ. ಅಂದ್ರೆ ಎಲ್ಲ ಚೆನ್ನಾಗಿ ಸ್ವಚ್ಛತೆ ಎಲ್ಲ ಮಾಡ್ಕೊ. ಈಗ ಸ್ವಚ್ಛ ಭಾರತ್ ಅಂತ ಹೇಳೋದಕ್ಕೂ ಮಾಡಿರೋದಕ್ಕೂ ನಮ್ಗೆ ಗೊತ್ತಿಲ್ಲ. ನೀವು ಹೋಗಿ ಚೆನ್ನಾಗಿ ಮಾಡೋರು. ಅಂತಪ್ಪ ಅಂತ ಕಟ್ಟಿ ಭಾಳ ಸಿಸ್ಟಮ್ ಮಾಡೋರು ಸಹ. ಆಮ್ಯಾಕ ಊಟ ಪಾಠ ಶಂಕರ್ ಮಾಡ್ತಾರೆ. ನೋಡ್ಕೊಂಡ್ ಬಂದು ಆಮ್ಯಾಗ ನಮ್ಗೆ 5,000 ಕಳಿಸ್ರು. ಅದು ಯಾರು ಕೊಟ್ಟರು ಗೊತ್ತಿಲ್ಲ. ಎಲ್ಲ ಬರದಿತ್ತು ಬತ್ತು. ಇರೋದು ಹೇಳ್ಬೋದು. ಪರವಾಗಿಲ್ಲ, ಅದು ಲಾಭವೇ ಈ ಗ್ಯಾರಂಟಿ. ಈಗ ಇವರು 1 ಲಕ್ಷ ಕೊಡ್ತೀವಿ ಅಂತವ್ರಲ್ಲ ಹೆಂಗಸರಿಗೆಲ್ಲ, ಪುನಃ 2,000 ಅಲ್ಲದೆ ಈಗ ಪುನಃ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ. ಅದು ಕೊಟ್ಟಾಗ ಲೆಕ್ಕ ಕೊಟ್ಟಾರ ಅವರು. ಓಟ್ ಗೆದ್ಕೊಳಕ್ಕೆ ಓಟ್ ಹಾಕ್ತಾರೆ ಅಂತ ಹಾಕಲ್ಲ. ಮೊದ್ಲು ಹಾಕ್ಸ್ಕೊಂಡ್ಮೇಲೆ ಹೋಯ್ತಾರ ಅವ್ರ ಕತೆ ತುಂಬಿಸ್ಕೊಂಡು. ಈಗ ಅಂಥ ಕಾಲ ಬಂದ್ಬಿಟ್ಟದ. ನೀವು ಅಂತೇಳಿ ಈಗ ಅಂತಾರ, ನಾಳೆ ದಿನ ತಗೊಂಡಿರ್ತಾರೆ. ಓಟ್ ಗೆಲ್ಲಗಟ್ಟಿ ಈಗ ಮಾಡಬಾರ್ದಂತೆ ಮಾಡ್ತೀವಿ ಅಂತ ಹೇಳ್ತಾವ್ರ. ಈಗ ನೋಡಿದಿ ಮಳೆ ಒಂದು ಪುನಃ ಬಿದ್ದಿದ್ದ. ಈ ಕಾಂಗ್ರೆಸ್ ಸರ್ಕಾರ ಬಂದು ಈಗ ಯಡಿಯೂರಪ್ಪ ಇದ್ದೀರು ಮಾಡುವೆ ಅದು ಇದಾಗಿ ನಿಮಗೆ ಅಂದರೆ ನಾವೆಲ್ಲ ನೋಡಿ ಸಾಕ ಸುಮ್ಮನೆ ಕೂತೀವಿ. ದನ ಇಟ್ಕೊಂಡ್ಬಂದು ಈಗ ಕೂತ್ಕೊಂಡು ಈ ಸಹಜ ಕಾಂಗ್ರೆಸ್ ಸಹಜ ಬೇಡಿ. ಕಾಂಗ್ರೆಸ್ಸು ಇದ್ದೇ ಇದ್ದಾಗ ಈ ಬಿ ಜೆ ಪಿ ಇದ್ದಾಗ ಜೋಕಾಗಿ ನೆಮ್ಮದಿಯಾಗಿ ಹೊಲ್ತಾವು ಭತ್ತ ಗಿತ್ತ ಕಾರ್ಯ ಬೆಳೆದಿದ್ದೆವು. ಈಗ ಈ ಕಾಂಗ್ರೆಸ್ ಬಂದ್ಬಿಟ್ಟು ಅಯ್ಯೋ ಅವ್ರು ಎತ್ತಗಡ್ಲೆ ದಡಾಳಿ ಮಾಡ್ತಾರೆ. ಅವರು ಒಂದು ಬಕೆಟ್ ನೀರು ಸಿಕ್ಕರು ಸಾಕಪ್ಪ. ನೋಡಿ ಆ ಬೆಂಗಳೂರು ನೀರೇನು ಅಂತ ಕುಡಿಯೋಕೆ ಏನು ಮಾಡೋಕ್ಕಾಗಲ್ಲ. ಹೋಗಿ ಭಾರಿ ಹಿಂಸೆ ಆಗ್ಬಿಟ್ಟು ಹೋಗಿ ಸಹ ನಾವು ನೋಡಿ ಸಾಕಾಗದ ಏನು.